ಒಳಗೇನು ಮಾಡ್ತಾವಳೆ ಸರಿತಾ. ಮೀನಾಕ್ಷಿನೂ ಏನೋ ಮಾಡ್ತಾವ್ರಪ್ಪ ಇಬ್ರು. ಅಯ್ಯ ಇನ್ನೇನ್ ಆಯ್ತಲ್ಲ ಜಾತ್ರೆ ಎಲ್ಲ ಹೊಳ್ತೀವಿಲ್ಲ. ಹೊಳ್ತೀರಾ? ಅಯ್ಯ ಯಾಕೆ? ಇರ್ರಿ ಒಂದೆರಡು ದಿವಸ. ಕಮಲಕ್ಕ ಇನ್ನ ಬೇಜಾರ್ ಮಾಡೋದೈತೆ, ಸುಮ್ನಿರ್ರಿ. ಸರೋಜಮ್ಮ, ನಾನು ಹೊಳ್ತೀನಮ್ಮ, ಟೈಮ್ ಆಗ್ತದೆ. ಸಿದ್ಧಾರ್ಥನ ಎಲ್ಲೋದ್ನ ಈ ಹುಡುಗ, ನೋಡ್ತೀನಿ ತಡಿ. ಅಯ್ಯೋ ಯಾಕಣ ನೀವು? ಒಂದೆರಡು ದಿವಸ ಇರ್ರಿ. ಸಿದ್ಧಾರ್ಥಪ್ಪನ ಇಲ್ಲೇ ಇರ್ತೈತೆ. ಅಲ್ಲೂ ಹೋಗಿ ಏನ್ ಮಾಡ್ತೀರಾ? ಇರ್ರಿ ಒಂದೆರಡು ದಿವಸ ನಮ್ಮೂರಾಗು. ಇಲ್ಲಮ್ಮ, ಅವಾಗ್ಲೇ ಬಂದು 3-4 ದಿವಸ ಆಗೋಯ್ತು. ಯಾಕೋ ಒಂಥರ ಮನೆಗೆ ಹೋಗ್ಬೇಕು ಅನಿಸ್ತೈತೆ. ಸಾಕ್ ಹೇಳು, ಯಾವಾಗ್ಲಾದ್ರೂ ಬರ್ತೀವಿ ಹೇಳ್ರಿ. ಅಲ್ಲ ಯಜಮಾನ್ರಿ, ಅಪ್ರೂಪಕ್ಕೆ ಬಂದಿದ್ದೀರಿ. ನೀವು ಇದ್ಬೋದಲ್ಲ ಒಂದ್ 2-3 ದಿವಸ? ಪರವಾಗಿಲ್ಲ ರಾಮಣ್ಣವ್ರೆ, ಪರವಾಗಿಲ್ಲ, ಬರ್ತೀವಿ ಹೇಳ್ರಿ ಯಾವಾಗಾದ್ರೂ. ಹಿಂಗೆ ಹಬ್ಬ ಜಾತ್ರೆ ಹರಿದಿನ ಅಂದಾಗ ಬಂದ್ ಹೋಗ್ತೀವಿ ಹೇಳ್ರಿ. ಹಲೋ ಅಮ್ಮ, ಏನ್ ಮಾಡ್ತಾ ಇದೀಯಾ? ಊಟ ಮಾಡ್ದಾ? ಹೂನಪ್ಪ, ಊಟ ಆಯ್ತು ನಂದು. ಏನ್ ಮಾಡ್ತಾ ಇದೀರಿ ಎಲ್ಲ? ನಿಸರ್ಗ ಏನ್ ಮಾಡ್ತಾವಳೆ? ನಿಸರ್ಗ ಇದ್ದಾಳೆ ಅಮ್ಮ. ಮತ್ತೆ ನೀನ್ ಬರೋದಲ್ವೇನಮ್ಮ ಜಾತ್ರೆಗೆ? ಅಲ್ಲ ಯಾಕೆ ಬರ್ಲಿಲ್ಲ? ಇರ್ಲಿ ಬಿಡಪ್ಪ. ಏನ್ ನೀವ್ ಹೋಗಿದ್ದೀರಲ್ಲ, ನಾನ್ ಮೊನ್ನೆನೇ ಹೇಳ್ದೆ ತಾನೆ, ನಾನ್ ಇವಾಗೇನ್ ಬರಲ್ಲ, ಯಾವಾಗಾದ್ರೂ ಬರ್ತೀನಿ ಅಂತ. ಪರವಾಗಿಲ್ಲ ಹೇಳು. ಮುಗಿತಾ ಎಲ್ಲ ಜಾತ್ರೆ ಎಲ್ಲ? ಹೂನಮ್ಮ, ಎಲ್ಲ ಚೆನ್ನಾಗ್ ಮಾಡಿದ್ರು. ಜಾತ್ರೆ ಎಲ್ಲ ಮುಗೀತು. ಎಲ್ಲ ಹೋಗ್ತಾವ್ರೆ ನೆಂಟ್ರು ಒಬ್ಬೊಬ್ರೆ. ನೀನು ಬಂದಿದ್ರೆ ಚೆನ್ನಾಗಿತ್ತಮ್ಮ. ಅಲ್ಲ, ನೀನು ನಮ್ ಜೊತೆನೆ ಬರ್ಬೇಕಾಗಿತ್ತು. ಮತ್ತೆ ಅಲ್ಲಿ ಶಿಲ್ಪ ಮತ್ತೆ ಅತ್ತೆ ಇರ್ತಾರೆ ಅಂತ ಸುಮ್ನೆ ಬಂದಿದ್ದಾಯ್ತು. ಹೌದ್ ಹೇಳಪ್ಪ. ನಾನೆಲ್ಲಿ ಅವ್ರನ್ನ ಬಿಟ್ಟು ಪಾಪ ನಾನು ಬಂದ್ಬಿಟ್ರೆ ಇನ್ನ ಅವ್ರಿಗೂ ಒಂಥರ ಬೇಜಾರಾಗುತ್ತಲ್ಲ. ಅಲ್ಲ, ಅವ್ರನ್ನೂ ಕರ್ಕೊ ಬರ್ಬೋದಾಗಿತ್ತು ಹೇಳಮ್ಮ. ಇನ್ನಿಲ್ಲಪ್ಪ. ನಿಮ್ ಮಾಮ ಕರ್ಕೊಂಡ್ ಹೋದ ಅತ್ತೆನ. ಹೌದಾ? ಯಾವಾಗಮ್ಮ? ನೆನ್ನೆನೆ ಕರ್ಕೊಂಡ್ ಹೋದ್ರಪ್ಪ. ಜಾತ್ರೆಗೆ ಹೋಗೋಣ ಅಂತ ಹೇಳ್ದೆ ನಾನು. ಹೆಂಗು ಅವರೆಲ್ಲ ಎಲ್ಲಾರ ಜೊತೆಗೆ ಹೋಗೋಣ ಅಂತ ಹೇಳ್ದೆ. ಅದೇನಾಯ್ತು ಏನೋ ನಿಮ್ ಮಾವನ್ಗೆ ಎದ್ಬಿಟ್ಟ. ಕರ್ಕೊಂಡ್ ಹೋಗ್ತೀನಿ, ಇಲ್ಲಿರಲ್ಲ, ಇರ್ಸಲ್ಲ ಇವಳನ್ನ ಅಂತ. ಹೌದಾ? ಹೋಗ್ಲಿ ಬಿಡಮ್ಮ. ಏನೈತೆ, ಇನ್ನೇನ್ ಅತ್ತೆ ಬಂದು ತುಂಬಾ ದಿವಸ ಆಗಿತ್ತಲ್ವಾ? ಪಾಪ ಅವ್ರಿಗೂ ಕಷ್ಟ ಆಗಲ್ವೇನಮ್ಮ? ಅಡ್ಗೆ ಗಿಡ್ಗೆ ಮಾಡ್ಕೋಬೇಕು, ತಿನ್ಬೇಕು, ಅಲ್ಲು ಹೊಲ ಗದ್ದೆ ಎಲ್ಲ ಮಾಡ್ತಾವ್ರೆ. ಅತ್ತೆ ಬಂದಿಲ್ಲ ಇದ್ರೆ ಪಾಪ ಹೆಂಗೆ ಇದ್ ಮಾಡ್ತಾರೆ ಹೇಳು? ಅಯ್ಯೋ ನೆನ್ನೆ ಅಂತೂ ಬೇಡಪ್ಪ. ನಿಮ್ ಅತ್ತೆನ ಬೈದು ಹೊಡೆದು ಬರ್ಲೇಬೇಕು ಅಂತ ಹೇಳಿ ಕರ್ಕೊಂಡ್ ಹೋಗ್ಬಿಟ್ಟ. ಬೈದ್ರಾ? ಹೊಡೆದ್ರಾ? ಅಯ್ಯೋ ಯಾಕಮ್ಮ? ಅಲ್ಲ, ನೀನೇನ್ ಮಾಡ್ತಿದ್ದೆ? ನಾನ್ ಏನ್ ಮಾಡ್ಲಿ? ಇನ್ನೇನ್ ಮಾಡ್ತೀಯ? ಬೈದ್ರು. ತಿರ್ಗ ಆಮೇಲೆ ನಿಮ್ ಅತ್ತೆ ಸರಿ ಆಯ್ತು ಹೋಗ್ತೀನಿ ಅಂತ ಹೋದ್ರು. ಸರಿ ಬಿಡು, ಹೋಗ್ಲಿ, ನೀನೇನ್ ಟೆನ್ಷನ್ ಮಾಡ್ಕೊಂಬಿಡ. ಬರ್ತಾ ಇದೀವಿ ನಾವು ಇವತ್ತು. ನಾನು ನಿಸರ್ಗ ಮತ್ತೆ ತಾತ ಎಲ್ಲ ಹೊರಟು ಬರ್ತಾ ಇದೀವಿ. ಸರಿ ಆಯ್ತು ಬನ್ರಪ್ಪ. ಅಡಿಗೆ ಮಾಡಿಟ್ಟಿರ್ತೀನಿ, ಬರ್ರಿ. ಅಲ್ಲ, ನಮ್ಗೆಲ್ಲ ಅಡ್ಗೆ ಮಾಡ್ಬಿಡಮ್ಮ, ಹೊರಡೋ ಅಷ್ಟೊತ್ತಿಗೆ ಸಾಯಂಕಾಲ ಆಗುತ್ತೆ. ಇಲ್ಲೇ ಊಟ ಮಾಡ್ಕೊಂಡು ಬರ್ತೀವಿ. ನೀನ್ ಊಟ ಮಾಡ್ಕೊಂಡು ಮಲಗಿರು. ನಾವ್ ಬರೋ ಅಷ್ಟೊತ್ತಿಗೆ ಕತ್ಲಾದ್ರೂ ಆಗ್ಬೋದು. ಸರಿನಪ್ಪ, ಆಯ್ತು. ಸರಿ ಆಯ್ತು, ಇಡ್ಲಾ? ಸರಿನಮ್ಮ, ಆಯ್ತು. ಅಂದ್ರೆ ಅತ್ತೆ ಹೋದ್ರೆ ಅವ್ರ ಮನೆಗೆ? ಅಬ್ಬಾ, ಇವಾಗ ಒಂಥರ ಸಮಾಧಾನ. ಅಲ್ಲ, ಅವ್ರು ಇರೋದಕ್ಕೆ ಏನ್ ಪ್ರಾಬ್ಲಮ್ ಇರ್ಲಿಲ್ಲ. ಆದ್ರೆ ಅವರು ಸುಮ್ನೆ ಕಿರಿಕಿರಿ ಮಾಡ್ತಾ ಇದ್ರು. ಪಾಪ ನಿಸರ್ಗನ್ಗೆ ಎಷ್ಟೆಲ್ಲಾ ಕೆಲಸ ಮಾಡಿಸ್ತಾ ಇದ್ರು. ಕೆಲಸದವ್ರು ಇದ್ರು, ಕೆಲಸದವ್ರು ಇಲ್ಲ ಬರಲ್ಲ ಅಂತೆಲ್ಲ ಸುಳ್ಳು ಹೇಳ್ತಾ ಇದ್ರು. ನನ್ಗೆ ಯಾಕೋ ಅತ್ತೆ ಮೇಲೆ ಡೌಟ್ ಇತ್ತು. ಹೋಗ್ಲಿ ಬಿಡು, ಅವ್ರವ್ರ ಮನೇಲಿ ಅವ್ರವ್ರು ಇರ್ಬೇಕಷ್ಟೇ. ಹೇಳಿ ಅಂದ್ರೆ ಏನ್ ಡಿಸ್ಟರ್ಬ್ ಏನಾಗಿಲ್ಲಲ್ಲ? ಇಲ್ಲ ಮವ, ಹೇಳಿ. ಅಲ್ಲ, ಏನು ಇವತ್ತು ಹೊಲ್ಟ್ ಕೂತಿದ್ದೀರಂತೆ? ಮವ, ಹೊಲ್ಟಿದೀವಿ ಇವತ್ತು. ಅಲ್ಲಪ್ಪ, ಒಂದ್ 2 ದಿವಸ ಇದ್ದೋಗಿದ್ರೆ ಚೆನ್ನಾಗಿತ್ತು. ನಾವು ನಮ್ಮ ಮಗಳ ಜೊತೆ ಒಂದ್ 2 ದಿವಸ ಇದ್ದಂಗ ಆಗ್ತಿತ್ತು. ಏನಾದ್ರೆ ನೀವು ಬಂದು 4 ದಿವಸ ಆಯ್ತು, ಇಲ್ಲ ಅಂತ ಹೇಳ್ತಾ ಇಲ್ಲ. ಆದ್ರೆ ನೆಂಟ್ರು ಅವರು ಇವ್ರು ಜಾತ್ರೆ ಎಲ್ಲ ಮಗಳ ಜೊತೆ ಕಾಲ ಕಳಿಯಕ್ಕಾಗಿಲ್ಲಪ್ಪ. ಒಂದ್ 2 ದಿವಸ ಮಗಳ ಜೊತೆನೂ ಇದ್ದಿದ್ರೆ ಚೆನ್ನಾಗಿತ್ತು ನಮ್ಗೂನು. ಹಂಗಾಗಿ ಅಲ್ಲ, ಅವಾಗ ಬರ್ತಾ ಇರ್ತೀವಿ ಹೇಳ್ರಿ, ಅದ್ರಲ್ಲೇನು? ಅಲ್ಲ, ಇವಾಗ ತಾತನು ಹೊರಟ್ ಕೂತೈತೆ. ಎಲ್ಲ ಇವತ್ತೇ ಹೋಗ್ಬೇಕು ಅಂತ ನಿರ್ಧಾರ ಮಾಡಿದ್ರೆ ಹೆಂಗೆ? ಇವತ್ತೇ ಹೊರಡೋದೆ. ಇನ್ನೇನೆಲ್ಲ ಮುಗೀತಲ್ಲ ಮವ. ಅಲ್ಲಪ್ಪ, ಒಂದ್ 2 ದಿವಸ ಇದ್ದೋಗಿದ್ರೆ ಚೆನ್ನಾಗಿತ್ತಲ್ಲಪ್ಪ ಸಿದ್ಧಾರ್ಥ. ಅಯ್ಯೋ ಇಲ್ಲಮ್ಮ. ಮೊನ್ನೆ ಎಲ್ಲ ಕಟಾವ್ ಮಾಡ್ಸಿ ಎಲ್ಲ ಗೋಡೌನ್ ಹಾಕ್ಸ್ ಬಂದಿದ್ದೆ. ಮತ್ತೆ ನಾನಿಲ್ಲ ಅಂತಂದ್ರೆ ಆಳುಗಳು ಸುಮ್ನೆ ಸೋಂಬೇರಿ ಆಗ್ಬಿಡ್ತಾರೆ, ಏನ್ ಕೆಲಸ ಮಾಡಲ್ಲ. ದಿನಕ್ಕೊಂದ್ಸಲಿ 2 ಸಲಿ ಹಂಗ ಅಡ್ಡಾಡ್ಕೊಂಡ್ ಬಂದ್ರೇನೆ. ಇಲ್ಲ ಅಂದ್ರೆ ಕಷ್ಟ ಐತೆ. ಹೌದ್ ಹೇಳ್ರಿ, ನಮಗೂ ಅರ್ಥ ಆಗುತ್ತೆ. ಅಂದ್ರೆ ನಾವು ಒಂದ್ 2 ದಿವಸ ನಿಸರ್ಗನ್ ಜೊತೆ ಇರ್ಬೇಕಾಗಿತ್ತು, ಅದಕ್ಕೆ ಕೇಳದ್ನಪ್ಪ. ಅಯ್ಯೋ, ಅದ್ರಲ್ಲೇನೈತೆ? ಒಂದ್ 2 ದಿವಸ ಬೇಕಾದ್ರೆ ಬಿಟ್ಟು ಹೋಗ್ತೀನಿ ಹೇಳ್ರಿ. ನಾನು ಹೋಗ್ತೀನಿ, ಆಮೇಲೆ ಬಂದು ನಿಸರ್ಗನ್ ಕರ್ಕೊಂಡ್ ಹೋಗ್ತೀನಿ. ನೀವು ಇರ್ರಪ್ಪ, ನೀವು ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ಮತ್ತೆ ಒಬ್ಳನ್ನ ಇರ್ಸ್ಕೊಳೋದೇನ್ ಚೆನ್ನಾಗಿರುತ್ತೆ? ಪರವಾಗಿಲ್ಲ ಮಾವ. ಇರ್ಸ್ಕೊಳ್ರಿ ಒಂದ್ 2 ದಿವಸ. ಬರ್ತೀನಿ ನಾನು, ಒಂದ್ 2 ದಿವಸ ಬಿಟ್ಕೊಂಡು ಬಂದು ಕರ್ಕೊಂಡು ಹೋಗ್ತೀನಿ. ಸರಿನಪ್ಪ, ಆಯ್ತು. ಹೆಂಗೋ ನೀನ್ ಹೇಳಿದ್ಯಲ್ಲ, ಸಾಕ್ ಬಿಡಪ್ಪ, ಇಷ್ಟ ಮಾತ್ರ ಹೇಳಿದ್ದು. ನಿಸರ್ಗ ಬಾ. ಎಲ್ಲಿಟ್ಟೆ ನಾನು? ಆ ಡ್ರೈವರ್ ಅಲ್ಲಿ ಏನಾದ್ರು ಇಟ್ಟಿದ್ದೀನಿ. ನಿಸರ್ಗ ಕೇಳಿಸ್ತಾ ಇಲ್ವಾ? ಅರೆ, ಏನಾಯ್ತು ಇವಳಿಗೆ? ನಿಸರ್ಗ, ಅಲ್ಲ, ಅವಾಗ್ಲಿಂದ ಕರಿತಾನೆ ಇದ್ದೀನಿ. ನೀನೇನ್ ಅಲ್ಲಿ ಇಲ್ಲಿ ಏನ್ ಹುಡುಕ್ತಾ ಇದೀಯಾ? ನಂದು ಇಯರ್ಫೋನ್ ಎಲ್ಲೋ ಇಟ್ಬಿಟ್ಟಿದ್ದೀನಿ, ಮರ್ತೋಗ್ಬಿಟ್ಟಿದ್ದೀನಿ. ಏರ್ಫೋನಾ? ಇಲ್ಲೇ ಎಲ್ಲೋ ಇರುತ್ತೆ. ಬಾ, ಯಾಕೆ ಬೆಳಗ್ಗೆಯಿಂದ ಬರ್ಲೇ ಇಲ್ಲ? ಎಲ್ಲಿಗೆ ಬರ್ಬೇಕಾಗಿತ್ತು? ಇದೇನ್ ಹೆಂಗ್ ಕೇಳ್ತೀಯಾ? ಅಲ್ಲ, ಎಲ್ಲಿಗೆ ಬರ್ಬೇಕಾಗಿತ್ತು ಅಂತ ಹೇಳಿ. ಎಲ್ಲಿಗ್ ಬರ್ಬೇಕಾಗಿತ್ತಾ? ನನ್ನ ಹತ್ರಕ್ ಬರ್ಬೇಕಾಗಿತ್ತು. ಅರೆ, ಇದೇನು? ಯಾಕೆ ನಿಸರ್ಗ, ಏನಾಯ್ತು? ಅಲ್ಲ, ಯಾಕೆ ಹಿಂಗ್ ದೂರ ಹೋಗ್ತಾ ಇದೀಯಾ? ಅದು ಏನಿಲ್ಲ ಬಿಡಿ. ಅಲ್ಲ, ನಿಮ್ಗೆ ಏನಾದ್ರು ಬೇಕಾಗಿತ್ತಾ? ನನಗ್ ಬೇಕಾಗಿತ್ತು. ಬಾ ಇಲ್ಲಿ. ಕಾಫಿ
ಕಾಫಿ ಟೀ ಏನಾದ್ರು ಬೇಕಾಗಿತ್ತಾ? ಆಹಾ, ನನಗೆ ನನ್ನ ಫೀಸ್ ಬೇಕಾಗಿತ್ತು. ಬಾ ಹತ್ರ ಬಾ. ನಿಮ್ ಬಟ್ಟೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ನನ್ನ ಬ್ಯಾಗ್ ಪ್ಯಾಕ್ ಮಾಡಿದ್ದೀನಿ. ಹೋಗೋಣ ನಡೀರಿ. ನಿಸರ್ಗ, ಏನಾಯ್ತು? ಏನಾಯ್ತು ನನ್ ಬಂಗಾರಿಗೆ ಇವತ್ತು? ಯಾಕೊಂಥರ ಇದೆಯಾ? ಅಲ್ಲ, ನಿಸರ್ಗನ ಎಷ್ಟು ಇಷ್ಟಪಡ್ತಾರೆ ಇವರು. ಹ್ಮ್ ಇಷ್ಟು ಚೆನ್ನಾಗಿ ಮಾತಾಡಿಸ್ತಾರೆ. ನಾನು ಇವ್ರ ನಿಸರ್ಗ ಅಲ್ಲ ಅಂತ ಗೊತ್ತಾದ್ರೆ ಅಪ್ಪ ದೇವ್ರೆ, ನಂಗೆ ತಡ್ಕೊಳಕ್ಕೂ ಆಗ್ತಾ ಇಲ್ಲ ಅದು. ಬಾ, ಇಲ್ಲಿ ಏನ್ ಯೋಚನೆ ಮಾಡ್ತಾ ಇದೀಯಾ? ಬಾ ನಿಸರ್ಗ, ಬಾರೆ ಬಂಗಾರಿ. ದಟ್ಸ್ ಮೈ ಗರ್ಲ್. ಬಾ, ಕೂತ್ಕೋ ಬಾ. ಇಲ್ಲ, ಯಾಕೆ ನೆನೆಯಿಂದ ಒಂಥರ ಇದೆಯಾ? ಏನಾಯ್ತು ಚಿನ್ನ? ಹ್ಮ್ ಏನಿದ್ರು ನನ್ನ ಹತ್ರ ಹೇಳು. ಎಲ್ಲ ಪ್ರತಿಯೊಂದು ಪ್ರಾಬ್ಲಮ್ಗೆ ಒಂದೊಂದು ಸೊಲ್ಯೂಷನ್ ಅನ್ನೋದು ಇದ್ದೇ ಇರುತ್ತಲ್ವಾ? ಏನಾಯ್ತು? ಬಾ, ಇಲ್ಲಿ ಕೂತ್ಕೋ ಬಾ. ಹೇಳು, ಏನ್ ನಿನ್ ಪ್ರಾಬ್ಲಮ್? ನೆನೇನು ಸರಿಯಾಗಿ ಊಟ ಮಾಡ್ಲಿಲ್ಲ. ಸರಿ ಬಿಡು, ಏನೋ ಟಯರ್ಡ್ ಆಗಿದ್ದಾಳೆ ಅಂತ ಸುಮ್ಮನಾದೆ. ಮತ್ತೆ ಬೆಳಗ್ಗೆಯಿಂದ ಬರ್ಲೇ ಇಲ್ಲ ನೀನ್ ನನ್ನ ಹತ್ರಗೆ. ಯಾವಾಗ್ಲೂ ನಾನು ಹಿಂದೆ ಮುಂದೆ ಸುಳ್ದಾಡ್ತಾ ಇದ್ದೆ. ಏನಾಯ್ತು ಇವತ್ತು? ದೂರ ಯಾಕೆ ಹೋಗ್ತಾ ಇದೀಯಾ? ಅಲ್ಲ, ಏನೇ ಇದ್ರು ಹೇಳು ನನ್ನ ಹತ್ರ. ಸರಿ, ನೀವು ನನ್ನ ಇಷ್ಟಪಡ್ತೀರಾ? ಅಯ್ಯೋ ದೇವ್ರೇ ದೇವ್ರೆ, ಏನ್ ಹೇಳಿ ಹುಡ್ಗಿಗ್ ನಾನು? ಅಲ್ಲ, ಚಿಕ್ಕ ವಯಸ್ಸಿಂದ ನಿನ್ನ ಇಷ್ಟಪಟ್ಟು ಪಟ್ಟು ಪಟ್ಟು ಆಮೇಲೆ ನಿನ್ನ ಹುಡುಕಿ ಆಮೇಲೆ ಮದ್ವೆ ಆಗಿದಲ್ವಾ ನಾನು? ಇದೆಂತ ಪ್ರಶ್ನೆ ಕಣೆ? ನಾನ್ ಕೇಳೋ ಪ್ರಶ್ನೆನ ಇದು? ಅಲ್ಲ, ನೀವು ನನ್ನ ಇಷ್ಟಪಡ್ತೀರಾ ಅಂತ ಕೇಳ್ತಾ ಇದೆಯಲ್ಲ, ಏನಾಯ್ತು? ನೀವು ನನ್ನೇ ಇಷ್ಟಪಡ್ತಾ ಇದ್ದೀರಾ? ಹೌದು, ನನ್ ಮುದ್ದು ಬಂಗಾರಿ ನಿಸರ್ಗನ್ನೇ ಇಷ್ಟಪಡ್ತಾ ಇರೋದು. ಅಂದ್ರೆ ನಾನ್ ಚಿಕ್ಕವಳಿದ್ದಾಗ ಇಷ್ಟಪಡ್ತಿದ್ರಲ್ಲ, ಆ ತರ ಇಷ್ಟನಾ? ಇಲ್ಲ ಅಂತಂದ್ರೆ ಇವಾಗ ಮದ್ವೆ ಆದ್ಮೇಲೆ ನಾನು ಇಷ್ಟಪಡ್ತಿರಲ್ಲ, ಅದು ತುಂಬಾ ಇಷ್ಟನಾ ನಿಮ್ಗೆ? ಫಸ್ಟ್ ಚಿಕ್ಕವಳಿದ್ದಾಗ ಇಷ್ಟಪಡ್ತಿದ್ನಲ್ಲ, ಅದೇ ಇಷ್ಟ ನನ್ಗೆ. ಅಲ್ಲ, ಅವಾಗ ಇಷ್ಟಪಟ್ಟಿದ್ದಕ್ಕಲ್ವಾ ಇವಾಗ ನೀನ್ ನನ್ ಮದ್ವೆ ಆಗಿದ್ದು. ಅಂದ್ರೆ ಸಿದ್ಧಾರ್ಥ ಅವ್ರಿಗೆ ನಿಸರ್ಗ ಅಂದ್ರೆ ತುಂಬಾನೇ ಇಷ್ಟ. ಅಯ್ಯೋ, ಎಂತ ಕೆಲ್ಸ ಆಗೋಯ್ತು. ಅಲ್ಲ ನಿಸರ್ಗ, ಯಾಕೆ ಆ ಹುಡ್ಗಿ ಎಲ್ಲಿದ್ದಾಳೆ ಇವಾಗ? ನನ್ನೇ ನಿಸರ್ಗ ಅನ್ಕೊಂಡು ಮದ್ವೆ ಆಗಿದಾರಲ್ವಾ? ಮತ್ತೆ ನಾನು ಇದನ್ನ ಹೆಂಗೆ ಸಂಭಾಳಿಸ್ಲಿ? ಸಿದ್ಧಾರ್ಥ ಅವ್ರನ್ನ ಹೇಗ್ ಬಿಟ್ಕೊಡ್ಲಿ ನಾನು? ಸಿದ್ಧಾರ್ಥ ಅವ್ರೆ, ನೀವಂದ್ರೆ ನನಗೆ ತುಂಬಾ ಇಷ್ಟ. ನೀವಿಲ್ಲ ಅನ್ಕೊಳ್ರಿ, ಮರುಕ್ಷಣನೇ ನಾನು ಸತ್ತೋಗ್ಬಿಡ್ತೀನಿ. ಏನ್ ಮಾಡ್ಲಿ? ಮತ್ತೆ ಆ ಚಿಕ್ಕ ವಯಸ್ಸಿನ ನಿಸರ್ಗ ಯಾರು? ನಾನು ಹೆಂಗ್ ಕಂಡಿಡಿಲಿ ಅವಳನ್ನ? ಏನ್ ಡಾರ್ಲಿಂಗ್, ಇಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ? ಏನಾಯ್ತು ಹೇಳು. ಒಂದೇ ಒಂದ್ ಮುತ್ತು ಕೊಡ್ತೀನಿ. ಸರಿನಾ? ಕಣ್ಮುಚ್ಚು. ಹ್ಮ್ ಇಲ್ಲ, ನಾನು ಇವರಿಂದ ದೂರನೇ ಇರ್ಬೇಕು. ಮತ್ತೆ ಇವ್ರಿಗೆ ಸತ್ಯ ಗೊತ್ತಾಗಿ ಈ ತರ ಎಲ್ಲ ಮುಂದುವರೆದು ಬಿಟ್ರೆ ಆಮೇಲೆ ಇವ್ರು ನನ್ನನ್ನ ಕ್ಷಮಿಸೋದೇ ಇಲ್ಲ. ನಾನು ಏನೇ ಆಗ್ಲಿ ಇವರಿಂದ ದೂರ ಇರೋದಕ್ಕೆ ಪ್ರಯತ್ನ ಪಡ್ತೀನಿ. ಹೆಚ್ಚಿನ ಯಾಕೆ? ಅಯ್ಯೋ, ನಿನ್ನ ಯಾಕೆ ಹಿಂಗೆ ದುಗ್ದೆ? ಏನಾಯ್ತು? ನಿಸರ್ಗ, ನಿಸರ್ಗ. ಹಾ? ನಾನು ಬಟ್ಟೆ ಎಲ್ಲ ಪ್ಯಾಕ್ ಮಾಡಿದ್ದೀನಿ. ಇವತ್ತೇ ಹೊರಡೋಣ ನಾವು ಊರಿಗೆ. ಓಕೆ? ಸಮಥಿಂಗ್ ಇಸ್ ರಾಂಗ್. ಏನೋ ಆಗಿದೆ ನನ್ನ ನಿಸರ್ಗಾಗಿ. ಯಾಕೆ ಉಳಿ ತರ ದೂರ ಹೋಗ್ತಾ ಇದ್ದಾಳೆ? ಯಾರಾದ್ರೂ ಏನಾದ್ರು ಅಂದ್ರ? ಮತ್ತೆ ಅತ್ತೆ ಏನ್ ಪಿತೂರಿ ಮಾಡಿಲ್ಲ ತಾನೆ? ಅಮ್ಮ, ನಾನು ಇವತ್ತೇ ಹೊರಡ್ತಾ ಇದ್ದೀನಮ್ಮ. ಹೋಗಿ ಬರ್ತೀನಿ. ಇಲ್ಲಮ್ಮ ನಿಸರ್ಗ, ಎಲ್ಲಿ ಹೋಗ್ತೀಯಾ? ನೀನ್ ಇಲ್ಲೇ ಇರ್ತೀಯಾ? ನಾನು ಸಿದ್ಧಾರ್ಥ ಹತ್ರ ಮಾತಾಡಿದ್ದೀನಿ. 2 ದಿವಸ ಇದ್ದು ಬರ್ತಾಳೆ ಅಂತ ಹೇಳಿದ್ದೀನಿ. ಇಲ್ಲಮ್ಮ, ನಾನು ಇಲ್ಲಿರಲ್ಲ. ನಾನು ಹೊರಡ್ತೀನಿ. ಮಗಳೇ, ಯಾಕಮ್ಮ? ಏನಾಯ್ತು? ಯಾಕೆ ಯಾರಾದ್ರೂ ಏನಾದ್ರು ಅಂದ್ರ? ಇಲ್ಲಪ್ಪ, ಯಾರು ಏನು ಅಂದಿಲ್ಲ. ಹೋಗ್ತೀನಪ್ಪ ನಾನು. ಏನಾಯ್ತಮ್ಮ ಬಂಗಾರಿ? ಯಾಕೆ? ಸಿದ್ಧಾರ್ಥ ಅವ್ರ ಏನಾದ್ರು ಹೇಳಿದ್ರ? ಅಯ್ಯೋ ಪಾಪ, ಅವ್ರೇನಂತಾರೆ? ಅವ್ರು ತುಂಬಾ ಒಳ್ಳೆಯವರಮ್ಮ. ಅಂತವ್ರನ್ನ ಪಡೆಯೋದಕ್ಕೂ ಒಂದು ಯೋಗ್ಯತೆ ಅನ್ನೋದು ಬೇಕು ಬಿಡು. ಅಲ್ಲ, ಏನ್ ಹೇಳ್ತಾ ಇದೀಯ ನಿಸರ್ಗ? ಅಂತವ್ರನ್ನ ಪಡೆಯೋದಕ್ಕೂ ಒಂದು ಯೋಗ್ಯತೆ ಬೇಕು ಅಂದ್ರೆ ನಿಮ್ ಯಜಮಾನ್ರೆ ಅಲ್ವೇ ನಮ್ಮ ಅವರು? ನಿನ್ ಗಂಡನೇ ಅಲ್ವಾ? ಇನ್ನೇನು ನೀನ್ ಪಡ್ಕೊಂಡಿದ್ಯಲ್ಲ? ಅಯ್ಯೋ ಅಪ್ಪ, ಏನಂತ ಹೇಳಿ ನನ್ನ ಹಣೆ ಬರಲ್ಲ. ಕೈ ಸಿಕ್ಕಿದ್ ಬಾಯ್ ಸಿಗ್ಲಿಲ್ಲ ಅಂದಂಗ ಆಗೋಯ್ತು. ಏನ್ ಮಾಡ್ಲಿ? ಯಾವ ಜನ್ಮದಲ್ಲಿ ಯಾರ ಕರ್ಮ ಮಾಡಿದ್ನೋ ಏನೋ ಗೊತ್ತಿಲ್ಲ. ಇಂತ ಒಳ್ಳೆ ಕೊಟ್ಟ ದೇವ್ರು ಕೊಟ್ಟಂಗೆ ಕೊಟ್ಟು ನನ್ನಿಂದ ದೂರ ಮಾಡ್ತಾ ಇದ್ದೀನಿ. ಏನಂತ ಹೇಳ್ಕೊಳ್ಳಿ ನಾನು ನಿಮ್ಮ ಹತ್ರ? ನಿಸರ್ಗ, ಯಾಕೆ ಮಗಳೇ ಸುಮ್ಮನೆ ಕುತ್ಕೊಂಡ್ಬಿಟ್ಟೆ? ಯಾಕ ಮಾತಂದೆ ನೀನು? ನಾನಾ? ಅಯ್ಯೋ, ಏನೋ ಬಾಯ್ ತಪ್ಪಿ ಬಂತು ಬಿಡಪ್ಪ. ಹಂಗೆಲ್ಲ ಮಾತಾಡಬಾರ್ದಮ್ಮ. ಅಲ್ಲ, ಅಷ್ಟು ಒಳ್ಳೆ ಅಳಿಯಂದ್ರು. ನೀನು ಯಾಕೆ ಈ ತರ ಯೋಚನೆ ಮಾಡ್ತಾ ಇದೀಯಾ? ನಾನು ಹೋಗ್ಬೇಕು ಊರಿಗೆ ಅಂತ. 1-2 ದಿವಸ ನಮ್ ಜೊತೆ ಇರಮ್ಮ ಮಗಳೇ. ನಾನು ಅದೇ ಹೇಳ್ತಾ ಇರೋದು. ಅಲ್ಲ, ಯಾಕೆ? ಏನಾಯ್ತು ನಿಸರ್ಗ? ಏನಾದ್ರು ಇದ್ರೆ ನನ್ನ ಹತ್ರ ಹೇಳು ನಿಸರ್ಗ. ಅಯ್ಯೋ, ಏನಿಲ್ಲ ರೀ. ಯಾಕೆ ನೀವೆಲ್ಲ ಈ ತರ ಯೋಚನೆ ಮಾಡ್ತೀರಾ? ನಾನು ಒಂದ್ ಸ್ವಲ್ಪ ಸೈಲೆಂಟ್ ಆಗೂ ಇರಬಾರ್ದಾ? ಸರಿ ಸರಿ ಆಯ್ತು. ಇವಾಗ ಒಂದ್ ಕೆಲಸ ಮಾಡೋಣ. 1-2 ದಿವಸ ನೀನು ಇಲ್ಲೇ ಇರು. ಓಕೆ? ನಾನು ಮತ್ತೆ ತಾತ ಹೋಗ್ತೀವಿ. ನಾನ್ ಮತ್ತೆ ಒಂದು 2 ಡೇಸ್ ಬಿಟ್ಕೊಂಡು ರಿಟರ್ನ್ ಬರ್ತೀನಿ. ಆಮೇಲೆ ನಿನ್ನ ಕರ್ಕೊಂಡು ಹೋಗ್ತೀನಿ. ಓಕೆನಾ? ಹೌದಾ? ನಾನು ಒಬ್ಳೆ ಇಲ್ಲಿರ್ಬೇಕಾ? ನೀನೊಬ್ಳೆ ಎಲ್ಲಿರ್ತೀಯ? ಅತ್ತೆ ಮಾವ ಎಲ್ಲ ಇದಾರಲ್ಲ. ಮಗಳೇ, ನಿನ್ಗಿರ್ಬೇಕು ಅನ್ಸಿದ್ರೆ ಇರಮ್ಮ. ಇಲ್ಲ ಅಂದ್ರೆ ನೀನ್ ಆರಾಮಾಗಿ ನಿನ್ ಗಂಡನ ಮನೆಗೆ ಹೋಗು. ಯಾವಾಗ್ಲಾದ್ರೂ ನಾವೇ ಬಂದ್ ಮಾತಾಡ್ಸ್ಕೊಂಡ್ ಬರ್ತೀವಿ, ಆಯ್ತಾ? ಪರವಾಗಿಲ್ಲ ಬಿಡಮ್ಮ. 1-2 ದಿವಸ ಇರ್ತೀನಿ ಇಲ್ಲೇ. ಸರಿ ಆಯ್ತು. ನೀವು ತಾತನ್ ಕರ್ಕೊಂಡು ಹೋಗ್ರಿ. ಮತ್ತೆ ಬಂದು ನನ್ನ ಕರ್ಕೊಂಡು ಹೋಗಿ. ಹೋಗು ಹೋಗಮ್ಮ. ಅಳಿಯಂದ್ರಿಗೆ ಅದೇನೋ ಬಟ್ಟೆ ಬರೆ ಎಲ್ಲ ನೋಡೋಗು, ಕೊಡೋಗು. ಸರಿ ನಮ್ಮ, ಆಯ್ತು. ಸರಿ, ನಮ್ ಬ್ಯಾಗು ಪಕ್ಕಕ್ಕೆ ಇಟ್ಟಿದ್ದೀನಿ. ನಿಮ್ ಬ್ಯಾಗು ಮತ್ತೆ ತಾತನ್ ಬಟ್ಟೆ, ಟ್ಯಾಬ್ಲೆಟ್ಸ್ ಎಲ್ಲ ಒಂದ್ರಲ್ಲಿ ಇಟ್ಟಿದ್ದೀನಿ. ಸರಿ ಆಯ್ತು. ನೀವು ಹೋಗಿ ಬರ್ತೀರಾ? ಹೌದಾ? ಎಲ್ಲ ರೆಡಿ ಮಾಡ್ಬಿಟ್ಟಿದ್ಯಾ ಆಗ್ಲೇ? ಹಾ ರೀ, ಎಲ್ಲ ರೆಡಿ ಇದೆ. ಮತ್ತೆ ನಾನು ಕೊಡೋದೆಲ್ಲ ಕೊಟ್ಬಿಡು. ಹಾ? ಏನು? 2 ದಿವಸ ನಾನು ನೀನು ಜೊತೆಗಿರಲ್ಲ ಅಲ್ವಾ?
ಹತ್ರ ಬಾ ನಿಸರ್ಗ. ಯಾಕೆ ಏನಾಯ್ತು? ಇಲ್ಲ ಯಾಕೆ ಹಿಂಗ್ ತಪ್ಪಿಸ್ಕೊಂಡು ಓಡಾಡ್ತಾ ಇದೀಯಾ ನಿಸರ್ಗ? ನೋಡಿ, ನನ್ಗೆ ಇದೆಲ್ಲ ಇಷ್ಟ ಆಗೋದಿಲ್ಲ. ಇಷ್ಟ ಆಗೋದಿಲ್ವಾ? ಎಷ್ಟು ತುಂಟಿ ನೀನು. ಹ್ಮ್ ಯಾಕೆ ನಿಸರ್ಗ? ಎಷ್ಟು ಕಾಡಿಸ್ತಾ ಇದೀಯ ನೀನು? ನಾನು ಹಂಗೆ ಹೋಗೋದಂತೂ ಇಲ್ಲ, ಅದ್ ನಿಂಗೂ ಗೊತ್ತು ತಾನೆ. ಅಲ್ಲ, ನೀವು ಕೈ ಬಿಡಿ, ನನ್ನ ಕೈ ಬಿಡಿ ಪ್ಲೀಸ್. ಬಿಡೋದಕ್ಕಲ್ಲ ಚಿನ್ನ ಕಟ್ಕೊಂಡಿರೋದು. ಬಾ, ಎಲ್ಲೋದ್ರೂ ಬಿಡಲ್ಲ ಇವತ್ತು ನಿನ್ನ. ಓಕೆ? ಹ್ಮ್ ಎಲ್ಲಿ ಹೋಗ್ತೀಯ ಹೋಗು. ಪ್ಲೀಸ್ ಸಿದ್ಧಾರ್ಥ ಅವ್ರೆ, ಈ ತರ ಎಲ್ಲ ಮಾಡಬೇಡಿ. ನಾನು ನಿಮಗೆ ನಿಜವಾಗ್ಲೂ ಸೋತೋಗ್ಬಿಡ್ತೀನಿ. ಅಪ್ಪ, ಎಷ್ಟು ಗಟ್ಟಿಯಾಗಿ ಇಟ್ಕೊಂಡಿದ್ದಾರೆ ಇವರು ಕೈ. ಏನಾಯ್ತು? ಯಾಕೆ ದೂರ ಹೋಗ್ತಾ ಇರೋದು? ಅಲ್ಲ, ಯಾರಾದ್ರೂ ಏನಾದ್ರು ಹೇಳಿದ್ರೆ ಹೇಳು. ನಿಸರ್ಗ, ನಾನಿದ್ದೀನಿ ನಿನ್ ಜೊತೆ. ಯಾವ್ದಕ್ಕೂ ಭಯ ಪಡ್ಬೇಡ ನೀನು. ಓಕೆ? ಎಷ್ಟು ಚೆನ್ನಾಗಿದ್ದಾರೆ ಇವರು, ಇಷ್ಟು ಒಳ್ಳೆ ಮನ್ಸು. ಇಷ್ಟೆಲ್ಲ ಒಳ್ಳೆ ಮನ್ಸಿರೋ ಗಂಡನ್ನ ಕೊಟ್ಟಂಗೆ ಕೊಟ್ಟು ದೂರ ಮಾಡ್ತಿದ್ಯಲ್ಲ ದೇವ್ರೆ. ಹೆಂಗ್ರಿ ಬಿಟ್ಟೋಗ್ಲಿ ನಾನು ನಿಮ್ಮನ್ನ. ನೀವಂದ್ರೆ ನನಗೆ ತುಂಬಾ ಇಷ್ಟ ಕಣ್ರಿ. ಯಾಕೆ ಸುಮ್ನೆ ಇದೀಯಾ ಮೂಗಿ ತರ? ಏನಾದ್ರು ಹೇಳು. ನೀನ್ ಏನಾದ್ರು ಹೇಳಿದ್ರೆ ತಾನೇ ನಂಗೂ ಅರ್ಥ ಆಗೋದು. ಸರಿ, ನಿನ್ನ ಏನ್ ಹೇಳೋದಕ್ಕೂ ನಾನ್ ಬಿಡೋದಿಲ್ಲ. ಓಕೆ? ಬಾ, ಹತ್ರ ಬಾ. ನೀನ್ ಎಷ್ಟೇ ದೂರ ಹೋದ್ರು ನಾನಂತೂ ಬಿಡೋವನೇ ಅಲ್ಲ. ಅಯ್ಯೋ, ಹತ್ರ ಬರಬೇಡಿ ಪ್ಲೀಸ್. ಪ್ಲೀಸ್ ಸಿದ್ಧಾರ್ಥ ಅವ್ರೆ. ಈ ಮಾತು ನೀನ್ ಹೇಳೋಂಗೆ ಇಲ್ಲ. ಅಲ್ಲ, ಮದ್ವೆ ಆಗಿ 1 ತಿಂಗಳು 1.5 ತಿಂಗಳು ಜೊತೆಗಿತ್ತು. ಇವಾಗ 2 ದಿವಸ ಬಿಟ್ಟು ಹೋಗ್ಬೇಕಂದ್ರೆ ನಮ್ ಕೈಲಂತೂ ನೀನ್ ಬಿಟ್ಟಿರೋದಕ್ಕೆ ಆಗೋದಿಲ್ಲ ಚಿನ್ನ. ಏನೋ ಅತ್ತೆ ಮಾವ ಹೇಳಿದ್ರು ಅಂತ ಬಿಟ್ಟು ಹೋಗ್ತಾ ಇದೀನಿ ಅಷ್ಟೇ. ಆದ್ರೆ ನಿಜವಾಗ್ಲೂ ನನಗ್ ಮನ್ಸಿಲ್ಲ, ಗೊತ್ತಾ? ಏನಿದು, ನನ್ನ ಹಾರ್ಟ್ ಬಿಟ್ ನನಗೆ ಕೇಳಿಸ್ತಾ ಇದೆಯಲ್ಲ. ಅಯ್ಯೋ, ಇವ್ರೇನ್ ಇಷ್ಟ ಹತ್ರ ಬಂದ್ಬಿಟ್ಟಿದ್ದಾರೆ. 2 ದಿವಸ ಬಿಟ್ಟಿರ್ಬೇಕಲ್ಲ ಅನ್ನೋದೇ ಚಿಂತೆ ಬಂಗಾರಿ. 2 ದಿವಸ ಬಿಟ್ಟಿರೋದಕ್ಕಾಗಲ್ಲ ಇವ್ರಿಗೆ ನನ್ನ ಅಂದ್ರೆ. ರೀ, ನೀವ್ ಅನ್ಕೊಂಡಂಗೆ ನಾನು ನಿಮ್ ಹೆಸರಿಗಲ್ಲ ರೀ. ನಾನು ಇವ್ರಿಗೆ ನಿಜವಾಗ್ಲೂ ಮೋಸ ಮಾಡ್ತಾ ಇದ್ದೀನಿ ಅನಿಸ್ತಾ ಇದೆ. ಬೇಡ, ಇಷ್ಟ ಹತ್ರ ಬರಕ್ ಹೋಗ್ಬೇಡಿ ನೀವು. ಯಾಕೆ ನಿಸರ್ಗ? ಅಯ್ಯೋ ಅಯ್ಯೋ, ಸಾರಿ ರೀ. ಏನಾಯ್ತು? ಅಲ್ಲ, ಯಾಕೆ ಹಂಗ್ ಹೇಳ್ಬಿಟ್ಟೆ ನೀನು? ನೋಡಿ, ನಾನು ನಿಮ್ಗೆ ಬೆಳಗ್ಗೆಯಿಂದ ಹೇಳ್ತಾ ಇದ್ದೀನಿ ನನ್ನ ಹತ್ರ ಬರಬೇಡಿ ಅಂತ. ಯಾಕೆ ನೀವು ಅಷ್ಟು ಫೋರ್ಸ್ ಮಾಡ್ತೀರಾ ನನಗೆ? ಅಲ್ಲ, ನಾನು ನೋಡ್ತಾನೆ ಇದ್ದೀನಿ ನೆನ್ನೆಯಿಂದ. ಏನಾಗಿದೆ ನಿನ್ಗೆ? ಹಾ ನಿಸರ್ಗ, ಏನಾಗಿದೆ ನಿನ್ಗೆ? ಅಲ್ಲ, ನಾನ್ ನಿನ್ ಗಂಡ ಕಣೆ. ಅಲ್ಲ, ಬೆಳಗ್ಗೆಯಿಂದ ಹತ್ರ ಬರಕ್ಕೆ ಬಿಡ್ತಾ ಇಲ್ವಲ್ಲ ನೀನು? ಏನಾಯ್ತು? ಯಾರಾದ್ರೂ ಏನಾದ್ರು ಹೇಳಿದ್ರ? ಕೇಳ್ತಾ ಇದ್ದೀನಿ ತಾನೆ, ನೆನ್ನೆಯಿಂದ ಕೇಳ್ತಾ ಇದ್ದೀನಿ ತಾನೆ, ಏನಾಯ್ತು ಏನಾಯ್ತು ಅಂತ. ನೀನೆಲ್ಲ ಹಿಂಗೆ ಮನ್ಸಲ್ಲಿ ಇಟ್ಕೊಂಡ್ರೆ ಆಗಲ್ಲ ಕಣೆ. ನೋಡಿ, ನನ್ನ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಪ್ಲೀಸ್. ಅಲ್ಲ, ನಿನ್ಗೆ ಯಾವ್ದೇ ರೀತಿ ಹರ್ಟ್ ಮಾಡೋ ಉದ್ದೇಶ ನನಗಿಲ್ಲ ನಿಸರ್ಗ. ಅಂದ್ರೆ ಏನ್ ನೀನು ಈ ತರ? ಅಲ್ಲ, ನೆನ್ನೆವರೆಗೂ ಚೆನ್ನಾಗೇ ಇದ್ದಲ್ಲ, ಏನಾಯ್ತು? ಅಲ್ಲ, ಏನಾದ್ರು ಇದ್ರೆ ಹೇಳು ಹೇಳು ಅಂತ ಹೇಳ್ತಾನೆ ಇದ್ದೀನಿ. ಎಷ್ಟು ಸಲ ಕೇಳಿದ್ರು ಬಾಯ್ ಬಿಟ್ಟು ಏನು ಹೇಳ್ತಾನೂ ಇಲ್ಲ ನೀನು. ಸರಿ, ಆಯ್ತು, ನಿನ್ ಇಷ್ಟ. ನಾನು ನಿನ್ನ ಹತ್ರನೂ ಬರಲ್ಲ, ನಿನ್ ಮಾತಾಡ್ಸೋದು ಇಲ್ಲ. ಓಕೆ? ರೀ, ಅದು ಹಾಗಲ್ಲ ರೀ. ಸರಿ ಬಿಡು, ಆಯ್ತು. ನಾನು ಹೇಳಿದ್ನಲ್ಲ, ನೀನೇ ನನ್ನ ಕರೆಯೋವರೆಗೂ ನಾನು ನಿನ್ನ ಹತ್ರಕ್ಕೂ ಬರೋದಿಲ್ಲ, ನಿನ್ ಮಾತಾಡ್ಸೋದಿಲ್ಲ. ಓಕೆ? ಓಕೆ, ಇವಾಗ ಹ್ಯಾಪಿ ಅಲ್ವಾ? ಶುರು. ಏನಾದ್ರು ಹೇಳ್ಬಿಟ್ರೆ ಅಳೋದೊಂದು ಬರುತ್ತೆ ನಿನ್ಗೆ. ಅಮ್ಮ ತಾಯಿ, ನಿನ್ ಗಂಗಾ ಕಾವೇರಿ ಹರ್ಸೋದ್ ನಿಲ್ಸಿ ಅದೇನು ಕೆಲಸ ನೋಡು. ಹೋಗ್, ಸುಮ್ನೆ ನನ್ನ ಮೈಂಡ್ ಅಪ್ಸೆಟ್ ಮಾಡ್ಬೇಡ. ಹೋಗು. ರೀ, ನಾನು ಬೇಕಂತ ಮಾಡ್ತಾ ಇಲ್ಲ ರೀ. ನೀನೇನು ಹೇಳೋದು ಇಲ್ಲ ಅಂತ ನನಗೆ ಗೊತ್ತು. ನೀನ್ ನನ್ನ ಕಣ್ಣು ಮುಂದೆ ಅಳಬೇಡ ಪ್ಲೀಸ್. ನನ್ನ ಕೈಯಲ್ಲಿ ನೋಡೋದಕ್ಕಾಗಲ್ಲ, ಮತ್ತೆ ನಾನು ಸಹಿಸ್ಕೊಳೋದು ಇಲ್ಲ ನೀನ್ ಅಳೋದನ್ನ. ಪ್ಲೀಸ್ ನಿಸರ್ಗ, ನಿಲ್ಸು ಅಳೋದು. ಏನ್ ಮಾಡ್ಲಿ ನಾನು? ಇಲ್ಲೇ ಇದ್ರೆ ಮತ್ತೆ ಇವ್ರ ಮನ್ಸು ಕೆಡುತ್ತೆ. ನಾನು ಇಲ್ಲಿರ್ಬಾರ್ದು. ಏನಾಯ್ತು ನನ್ ಬಂಗಾರಿಗೆ ನಿನ್ನೆಯಿಂದ? ಯಾರಾದ್ರೂ ಏನಾದ್ರು ಹೇಳಿದ್ರ? ಹೋಗ್ಲಿ, ಅದನ್ನು ಹೇಳೋದಿಲ್ಲ ನನ್ನ ಹತ್ರ. ನೀನ್ ಹಿಂಗ್ ಅಂದ್ರು ರೀ ಅಂತ. ನಿಸರ್ಗ, ನಾನ್ ನಿನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತೀನಿ ಕಣೆ. ನೀನಿಲ್ಲ ಅಂದ್ರೆ ನಾನು ಇರೋದಕ್ಕೆ ಆಗೋದಿಲ್ಲ ಕಣೆ. ಪ್ಲೀಸ್, ಈ ತರ ಎಲ್ಲ ಮಾಡ್ಬೇಡ ಚಿನ್ನ. ದಯವಿಟ್ಟು ನೀನಾಗ್ ನೀನೇ ಬಾ ಅಂತ ಏನು ಕೋಪದಲ್ಲಿ ಹೇಳ್ಬಿಟ್ಟೆ. ಎಷ್ಟು ನೊಂದ್ಕೊಂಡ್ಲು ಏನು ಪಾಪ. ಸಿದ್ಧಾರ್ಥ, ಸಿದ್ಧಾರ್ಥ. ತಾತ, ಹೇಳಿ ತಾತ. ಇನ್ನೇನಪ್ಪ ಹೇಳೋದು? ನಡಿ ಹೊರಡೋಣ. ತಾತ, ಅದು ಇವಾಗ ಒಂದ್ ಕೆಲ್ಸ ಮಾಡೋಣ. ನಿಸರ್ಗ ಇಲ್ಲೇ ಇರ್ಲಿ, ನಾನು ಮತ್ತೆ ನೀವು ಹೋಗೋಣ, ಸರಿನಾ? ಯಾಕಪ್ಪ ಇಲ್ಲೇ ಇರ್ತೀನಿ ಅಂತ ಹೇಳದ್ಲಾ ಸೊಸೆ? ಹ್ಞೂ ತಾತ. ಅಂದ್ರೆ ನಿಸರ್ಗ ಕೇಳಲಿಲ್ಲ, ಅತ್ತೆ ಮಾವ ಕೇಳಿದ್ರು 1-2 ದಿವಸದ ಮಟ್ಟಿಗೆ ಇದ್ದೋಗ್ರಿ ಅಂತ. ಇನ್ನ ನಾನ್ ಇರೋದಕ್ಕಾಗೋದಿಲ್ಲಲ್ಲ ತಾತ. ಸರಿ ನಡೀರಿ, ನಾನು ಮತ್ತೆ ನೀವು ಹೋಗೋಣ. ಮತ್ತೆ 1-2 ದಿವಸ ಬಿಟ್ಕೊಂಡು ನಾನೇ ಬಂದು ನಿಸರ್ಗನ್ ಕರ್ಕೊಂಡು ಹೋಗ್ತೀನಿ. ಸರಿ ಕಣಪ್ಪ, ಹಂಗಾದ್ರೆ ಹೊರಡೋಣವಾ? ಸರಿ ತಾತ, ಆಚೆ ಇರ್ತೀನಿ. ರೆಡಿ ಆಗ್ಬಿಟ್ಟು ಬರಪ್ಪ. ಅಲ್ಲ, ಎಷ್ಟು ಈಸಿಯಾಗಿ ಹೇಳ್ಬಿಟ್ಟೆ ನಾನು. ನೀನೇ ಮಾತಾಡ್ಸೋರ್ಗು ನಾನು ನಿನ್ನ ಮಾತಾಡ್ಸೋದಿಲ್ಲ ಅಂತ. ನಾನು ಇವಾಗ ಹೆಂಗೆ ಮ್ಯಾನೇಜ್ ಮಾಡ್ಲಿ? ನಿಸರ್ಗ, ಐ ರಿಯಲಿ ಮಿಸ್ ಯು ಕಣೆ. ನೀನಂದ್ರೆ ನನಗೆ ತುಂಬಾ ಇಷ್ಟ. ನನ್ ಪ್ರಾಣ ಕಣೆ ನೀನು. ಚಿಕ್ಕ ವಯಸ್ಸಲ್ಲಿ ಪ್ರೀತಿಸ್ತಾ ಇದ್ನಲ್ಲ, ಅದಕ್ಕಿಂತ ಹೆಚ್ಚಾಗಿ ಇವಾಗ ಪ್ರೀತಿಸ್ತೀನಿ ಕಣೆ ನಿನ್ನ. ಮೊದ್ಲಿಗಿಂತ ಇವಾಗ ತುಂಬಾ ಚೆನ್ನಾಗಿದ್ಯಾ ನೀನು. ಮೊದ್ಲು ಅಷ್ಟು ಬೋಲ್ಡ್ ಆಗಿದ್ದಿದ್ರು ನನ್ಗೆ ಒಂಥರ ಟಾರ್ಚರ್ ಅನ್ನಿಸ್ತಾ ಇತ್ತು. ಇವಾಗ ಎಷ್ಟು ಐ ಲವ್ ಯು ಕಣೆ. ಅತ್ತೆ ಮಾವ, ನಾನು ನಿನ್ನ ಹೊರಡ್ತೀನಿ. ಸರಿ ಅಳಿ, ಅಂದ್ರೆ ಆಯ್ತು, ಹುಷಾರಾಗಿ ಹೋಗಿ. ಮತ್ತೆ ಒಂದೊಂದು 2 ದಿವಸ ಬಿಟ್ಕೊಂಡು ಬನ್ನಿ, ಸರಿನಾ? ರಮಣ, ಬರ್ತೀವಪ್ಪ. ಸರೋಜಮ್ಮ, ಬರ್ಲಿನಮ್ಮ. ಅಮ್ಮ ನಿಸರ್ಗ, ಹೋಗ್ ಬರ್ಲಮ್ಮ. ಹ್ಞೂ ತಾತ, ಆಯ್ತು. ಅಲ್ಲ, ಇವಳು ಯಾಕೆ ಹಿಂಗ್ ಕೂತಿದ್ದಾಳೆ? ಬಂಗಾರಿ, ಬಾರೆ ಬಂಗಾರಿ, ನನ್ನ ಕಾರವರೆಗೂ ಆದ್ರೂ ಬಿಟ್ಟು ಬರೀವಂತೆ ಬಾರೆ.
ರೀ 2 ದಿವಸದ ಮಟ್ಟಿಗೆ ಹೋದ್ರು ನಿಮ್ಮನ್ನ ಬಿಟ್ಟಿರಕ್ ಆಗ್ತಾ ಇಲ್ಲ ರೀ ನಾನು. ಮತ್ತೆ ನಿಜ ಏನಾದ್ರೂ ಗೊತ್ತಾದ್ರೆ ಜೀವನ ಪೂರ್ತಿ ನಿಮ್ಮನ್ನ ಬಿಟ್ಟಿರ್ಬೇಕಲ್ಲ, ಹೆಂಗಿರ್ಲಿ ನಾನು? ಹ್ಮ್ ಸರಿ ಅತ್ತೆ. ನಿಸರ್ಗ ಹೋಗಮ್ಮ, ಅಳಿ ಅಂದ್ರನ ಅಲ್ಲವರೆಗೂ ಬಿಟ್ಟು ಬರೋ. ನೋಡು ಅತ್ತೆ ಹೇಳಿದ್ರು ಎದ್ದೊಳ್ತಾ ಇಲ್ಲ. ಇಲ್ಲ ಅಲ್ಲವರೆಗೂ ಬಿಟ್ಟು ಬರೋದಕ್ಕೂ ಏನಾಯ್ತು ಇವಳಿಗೆ? ಅತ್ತೆ ಪರವಾಗಿಲ್ಲ, ಹೋಗ್ ಬರ್ತೀವಿ ನಾವು. ಸರಿ ಅಳಿ ಅಂದ್ರೆ ಆಯ್ತು. ಮಗಳೇ ಏನಾಯ್ತಮ್ಮ? ಹೋಗು, ಅಲ್ಲವರೆಗೂ ಬಿಟ್ಟು ಬರೋ ಹೋಗು. ಅಲ್ಲ ಕಾರ್ವರೆಗೂ ಆದ್ರೂ ಹೋಗಿ ಹೋಗ್ಬಿಟ್ಟು ಬನ್ರಿ ಅಂತ ಹೇಳಿ ಬರೋಗಮ್ಮ. ಇರ್ಲಿ ಬಿಡಮ್ಮ, ಪರವಾಗಿಲ್ಲ. ಅವ್ರೇನ್ ಬೇಜಾರ್ ಮಾಡ್ಕೊಳಲ್ಲ ಬಿಡು. ಮಗಳೇ ಏನಾಯ್ತಮ್ಮ? ಯಾಕೆ ಯಾಕೋ ಒಂಥರ ಇದೆಯಾ? ಮತ್ತೆ ಅಳಿಯಂದ್ರು ಅಷ್ಟು ಸಲ ಹೋಗ್ ಬರ್ತೀನಿ ಅಂದ್ರು ಏನು ಮಾತಾಡ್ತಾ ಇಲ್ಲ. ಅದೇನಿಲ್ಲ ರೀ, ಇವಳು ಆವಾಗ್ಲೇ ಹೇಳದ್ಲಲ್ಲ ನಮ್ಮ ಹತ್ರ ನಾನು ಹೋಗ್ತೀನಿ ಅಂತ, ಅದಕ್ಕೆ ಬೇಜಾರಾಗಿದ್ದಾಳೆ. ಹೌದಾ? ಅಲ್ಲ ಆತರ ಅಂತ ಹೇಳಿದಿದ್ರೆ ನೀನು ಹೋಗ್ಬೋದಾಗಿತ್ತು ಅಳಿಯಂದ್ರ ಜೊತೆ. ಆಮೇಲೆ ಬೇಕಾದ್ರೆ ನಾವೇ ಯಾವಾಗ್ಲಾದ್ರೂ ಬಂದು ನಿನ್ನ ಮಾತಾಡ್ಸ್ಕೊಂಡ್ ಬರ್ತಿದ್ವಿ. ಪರವಾಗಿಲ್ಲ ಅಪ್ಪ, ನನಗೇನು ಹೋಗೋ ಮನ್ಸೇನಿಲ್ಲ ಬಿಡಿ. ನಿಮ್ ಜೊತೆನೂ ನಾನು 2 ದಿವಸ ಇರ್ಬೇಕು ಅನ್ನೋದು ನನಗೂ ಇರುತ್ತಲ್ವಾ. ಮತ್ತೆ ನಾನು ಅವ್ರನ್ನ ಮಾತಾಡ್ಸ್ತಾ ಇರೋದಕ್ಕೆ ಬೇರೆ ಏನು ಕಾರಣ ಇಲ್ಲ. ನೀನು ಹೇಳ್ತೀರಾ, ಹೇಳೋದೆಲ್ಲ ಹೇಳಿದೀನಿ ಅಷ್ಟೇ. ಏನಾಯ್ತು ಇವಳಿಗೆ? ಅಲ್ಲ 2 ದಿವಸದ ಮಟ್ಟಿಗೆ ದೂರ ಇರ್ತೀನಿ ಅಂತಾನು ಗೊತ್ತು, ಇದ್ದಕ್ಕಿದ್ದಂಗೆ ಇಷ್ಟೊಂದು ಬದಲಾಗ್ತಾಳ? ಅಲ್ಲ ಏನಾದ್ರೂ ಸಮಸ್ಯೆನಾ? ಏನ್ ವಿಚಾರನೇ ಗೊತ್ತಾಗ್ತಾ ಇಲ್ವೇ ನನಗೆ. ಅಲ್ಲ ಈ ತರ ಯಾಕೆ ನನಗ್ ಟಾರ್ಚರ್ ಮಾಡ್ತಾ ಇದ್ದಾಳೆ ಸುಮ್ನೆ ಇದ್ದು? ನಿಧಾನ ಕೋಡ್ಸೋ ಮೊಮ್ಮಗನೆ. ಅಲ್ಲ ಏನ್ ಯೋಚನೆ ಮಾಡ್ತಾ ಇದ್ಯಾ? ಓಹೋಹೋ ಹೆಂಡ್ತಿ ಅಲ್ಲೇ ಉಳ್ಕೊಂಡ್ಲು ಅಂತನಾ? ಚೇಚೆ ಆತರ ಏನಿಲ್ಲ ತಾತ. 2 ದಿವಸದ ಮಟ್ಟಿಗೆ ತಾನೆ, ಅದ್ರಲ್ಲಿ ಏನಿದೆ ಬಿಡಿ. ಹಂಗೆ ಕಣಪ್ಪ, ಮದ್ವೆ ಆಗಿದ ಹೊಸದ್ರಲ್ಲಿ ಹೆಂಡ್ತಿನ 2 ದಿವಸ ಅಲ್ಲ 2 ಗಂಟೆ ಬಿಟ್ಟಿರೋದಕ್ಕೂ ಕಷ್ಟನೇ ಬಿಡು ಅಲ್ವಾ? ಅಯ್ಯೋ ತಾತ, ನೀನ್ ಮೇಲ್ನೋಟಕ್ಕೆ ಹಿಂಗ್ ನಕ್ಕಿದ್ರೆ ನನಗ್ ಗೊತ್ತಾಗಲ್ಲ ಅಂತ ಅನ್ಕೊಂಬೇಡ ಸಿದ್ಧಾರ್ಥು. ನನಗ್ ಗೊತ್ತು ನೀನು ನಿಸರ್ಗನ್ ಬಿಟ್ಟು ಬಂದಿರೋದು ನಿನ್ಗೇನ್ ಅಷ್ಟು ಖುಷಿ ಕೊಡ್ತಾ ಇಲ್ಲ ಅಲ್ವಾ? ಹೌದು ತಾತ. ನಿಮ್ ಹತ್ರ ಏನ್ ನಾನ್ ಮುಚ್ಚಿಡ್ಲಿ? ನಿಜವಾಗ್ಲೂ ನನಗೆ ನಿಸರ್ಗನ್ ಬಿಟ್ಟಿರೋದಕ್ ಆಗ್ತಾ ಇಲ್ಲ ತಾತ. 2 ದಿವಸ ಅಂದಿದ ತಕ್ಷಣ ನನಗೆ ಅಯ್ಯೋ ನಾನು 2 ದಿವಸ ಹೆಂಗಪ್ಪ ಕಳೀಲಿ ಅನ್ನಂಗ ಆಗ್ಬಿಟ್ಟಿದೆ ತಾತ. ಹೌದಪ್ಪ, ನಾವು ಇಷ್ಟಪಟ್ಟಿರೋರ್ ದೂರ ಇದ್ರೆ ಹಂಗೆ ಅನ್ಸೋದು ಮತ್ತೆ. ಪರವಾಗಿಲ್ಲ, ಎಲ್ಲ ಸಹಿಸ್ಕೊಳ್ಲೇಬೇಕು. ಪಾಪ ಇವಾಗ ನಿಸರ್ಗನ ಅವ್ರ ಅಪ್ಪ ಅಮ್ಮನ ಜೊತೆ ಇರೋದು ಮುಖ್ಯ ಆಗುತ್ತೆ ಅಲ್ವಾ? ಹಂಗಾಗಿ ಕೆಲವೊಂದು ತ್ಯಾಗಗಳು ಮಾಡ್ತಾ ಇರ್ಬೇಕು ನಾವುನು. ಪರವಾಗಿಲ್ಲ ಬಿಡು, ಇನ್ನೊಂದ್ 2 ದಿವಸನೇ ತಾನೆ. ಏನ್ 2 ದಿವಸ ಹಂಗೋಗಿ ಹಿಂಗ್ ಬಂದ್ಬಿಡುತ್ತಷ್ಟೇ, ಮತ್ತೆ ಬಂದು ಕರ್ಕೊಂಡ್ ಬಂದ್ರೆ ಆಯ್ತು. ಹಾ ಹೌದು ತಾತ, ನಾನು ಅದಕ್ಕೆ ಸುಮ್ನಾದೆ. ಇನ್ ಯಾಕೆ ಅವ್ರಪ್ಪ ಅಮ್ಮ ಎಲ್ಲ ಇದಾರಲ್ವಾ ಜೊತೆಗೆ ಇರ್ಲಿ ಒಂದ್ 2 ದಿವಸ ಅಂತ. ಅಲ್ಲ ಇವಾಗ ಏನ್ ಬಿಡಪ್ಪ, ಬೇಕಾದ್ರೆ ಗಂಟೆ ಗಂಟೆಗೂ ಫೋನ್ ಮಾಡ್ಬೋದು, ವಿಡಿಯೋ ಕಾಲ್ ಮಾಡ್ಬೋದು, ನೋಡ್ಬೋದು, ಮಾತಾಡ್ಸ್ಬೋದು, ಮೆಸೇಜ್ ಮಾಡ್ಬೋದು. ಎಷ್ಟೆಲ್ಲಾ ಫೆಸಿಲಿಟೀಸ್ ಐತೆ ನಿಮ್ಗೆ ಈ ಕಾಲದಲ್ಲಿ. ನಮ್ ಕಾಲದಲ್ಲಿ ಅವೆಲ್ಲ ಇರ್ಲಿಲ್ಲ ಬಿಡು. ಇನ್ ಮಿಸ್ ಮಾಡ್ಕೊಳೋದು ಎಲ್ಲಿಂದ ಬಂತು? ಇನ್ನೇನು ದಿನಕ್ಕೊಂದ್ 2-3 ಸಲ ಫೋನ್ ಮಾಡಿ ಮಾತಾಡ್ಸು, ಆಗೋಯ್ತು. ನೀನಾಗ್ ನಿನ್ನೆ ಮಾತಾಡ್ಸೋವರ್ಗು ನಾನ್ ಮಾತಾಡಲ್ಲ ಅಂತ ಕೋಪದಲ್ಲೇನೋ ಹೇಳ್ಬಿಟ್ಟೆ. ಮತ್ತೆ ಅವಳು ಕಾಲ್ ಮಾಡ್ತಾಳೋ ಇಲ್ಲೋ ಇವತ್ತು. ಏನಾದ್ರೂ ಆಗ್ಲಿ, ಅವಳು ಮಾಡಿಲ್ಲ ಅಂದ್ರೆ ಏನು, ನಾನೇ ಕಾಲ್ ಮಾಡ್ತೀನಿ. ಎಂತ ಕೆಲಸ ಆಯ್ತು? ದಯವಿಟ್ಟು ನನ್ನ ಕ್ಷಮಿಸಿ ಸಿದ್ಧಾರ್ಥ ಅವರೇ, ದಯವಿಟ್ಟು ನನ್ನ ಕ್ಷಮಿಸಿ. ನಾನು ನಿಮ್ ಜೊತೆ ಕ್ಲೋಸ್ ಆಗಿ ಮೂವ್ ಆದ್ರೆ ಮತ್ತೆ ನನಗೆ ನಿಮ್ಮನ್ನ ಬಿಟ್ಟು ಇರೋದಕ್ಕೆ ಆಗೋದಿಲ್ಲ ಸಿದ್ಧಾರ್ಥ ಅವರೇ. ಮತ್ತೆ ಸತ್ಯ ಏನಾದ್ರೂ ಗೊತ್ತಾದ್ರೆ ಮತ್ತೆ ನೀವು ನನ್ನ ಬಗ್ಗೆ ತುಂಬಾ ಅಸಹ್ಯ ಪಟ್ಕೋತೀರಾ. ಹಾಗಾಗಿ ನಾನು ಇವಾಗ್ಲಿಂದ ದೂರ ಇರೋದೇ ಬೆಟರ್ ಅಂತ ಹೇಳಿ ನಿಮ್ಮನ್ನ ದೂರ ಮಾಡ್ಕೋತಾ ಇದ್ದೀನಿ. ನಿಮ್ಮನ್ನ ಬಿಟ್ಟು ನಾನು ಹೇಗಿರ್ಲಿ, ಹೇಗ್ ಬದುಕಿರ್ಲಿ, ಏನ್ ಮಾಡ್ಲಿ, ಮುಂದೆ ಏನ್ ಮಾಡ್ಲಿ ಅಂತಾನು ಅರ್ಥ ಆಗ್ತಾ ಇಲ್ಲ ನನಗೆ. ಯಾರು ಯಾರು ನೀನು? ನಾನು ನಿನ್ನ ಪ್ರತಿರೂಪ, ನಿನ್ನ ಆತ್ಮ, ನಿನ್ನ ಒಳಗಡೆ ಇರೋ ಇನ್ನೂ ಒಂದು ನಿಸರ್ಗ. ಆದ್ರೆ ನಾನೇನ್ ಮಾಡ್ಲಿ? ನಿನ್ನ ಬಗ್ಗೆನೇ ನಿನಗೆ ಹೇಳೋಕೆ ಅಂತಾನೆ ಬಂದಿದ್ದೀನಿ. ಅರ್ಥ ಆಯ್ತಾ? ನೀನು ತಾಳಿ ಕಟ್ಟಿಸ್ಕೊಂಡಿರೋ ಹೆಂಡತಿ, ನಿನ್ನ ಹೆಂಡತಿ ಧರ್ಮನ ನೀನ್ ಮಾಡು ಅಷ್ಟೇ. ಹಿಂದೆ ಆಗೋಗಿರೋದನ್ನೆಲ್ಲ ನೀನ್ ಯಾಕೆ ಕೆದಕಾಗ್ ಹೋಗ್ತಾ ಇದೀಯಾ? ಆಗೋಗಿರೋದನ್ನೆಲ್ಲ ಮತ್ತೆ ಯಾಕೆ ಮೆಲುಕು ಹಾಕ್ತಾ ಇದೀಯಾ? ಯಾಕೋ ನನಗೆ ನಾನ್ ಮೋಸ ಮಾಡ್ತಾ ಇದ್ದೀನಿ ಅಂತ ಅನ್ನಿಸ್ತಿದೆ. ಯಾರಿಗ್ ಮೋಸ ಮಾಡ್ತಾ ಇದೀಯಾ? ನೀನ್ ಹೇಗ್ ಮೋಸ ಮಾಡೋದಕ್ ಸಾಧ್ಯ? ಅಂದ್ರೆ ಇವಾಗ ಸತ್ಯ ನನಗ್ ಗೊತ್ತಾಗಿದೆ ಅಲ್ವಾ? ಅವ್ರ ಇಷ್ಟಪಟ್ಟಿದ್ದ ಹುಡುಗಿ ಚಿಕ್ಕ ವಯಸ್ಸಲ್ಲಿ ಯಾರೋ ನಿಸರ್ಗ ಅಂತ. ಆದ್ರೆ ಅವ್ರು ಅದನ್ನ ಕನ್ಫ್ಯೂಸ್ ಮಾಡ್ಕೊಂಡು ನಾನೇ ನಿಸರ್ಗ ಅಂತ ಬಂದು ನನ್ನ ಮದುವೆ ಆಗಿದ್ದಾರೆ. ಅದು ನಿನ್ನ ತಪ್ಪಲ್ವಲ್ಲ? ಮತ್ತೆ ಯಾಕೆ ಚಿಂತೆ? ಅಲ್ಲ ನಿಜ ಗೊತ್ತಿದ್ದು ನಾನು ಅವ್ರ ಜೊತೆ ಮುಂದುವರಿಬೋದಾ? ಖಂಡಿತವಾಗ್ಲು ಯಾಕೆ ಮುಂದುವರಿಬಾರ್ದು? ನಿನಗ್ ಸತ್ಯ ಗೊತ್ತೇ ಆಗಿಲ್ಲ ಅಂತ ಸುಮ್ಮನಿದ್ ಬಿಡು. ಆದ್ರೆ ಅದು ನನ್ನ ಮನಸ್ಸಾಕ್ಷಿ ಒಪ್ಪೋದಿಲ್ವಲ್ಲ? ನಿನ್ನ ಮನಸ್ಸಾಕ್ಷಿ ನಾನೇ ಹೇಳ್ತಾ ಇದ್ದೀನಲ್ವಾ? ಆಗೋಗಿರೋದೆಲ್ಲ ಒಂದು ಕೆಟ್ಟ ಕನಸು ಅಂತ ಮರ್ತೋಗು. ಮತ್ತೆ ಸಿದ್ಧಾರ್ಥ ಜೊತೆ ನೀನು ಚೆನ್ನಾಗಿರ್ಬೋದಲ್ವಾ? ಆದ್ರೆ ಮತ್ತೆ ಆ ಹಳೆ ನಿಸರ್ಗ, ಚಿಕ್ಕ ವಯಸ್ಸಿನ ನಿಸರ್ಗ ಸಿಕ್ಕಿ ನಾನು ಅವ್ರ ಇಷ್ಟಪಟ್ಟಿದ್ದ ನಿಸರ್ಗ ಅಲ್ಲ ಅಂತ ಗೊತ್ತಾದಾಗ ತಾನೇ ಅಲ್ಲಿವರೆಗೂ ನೀನು ನಿಮ್ ಗಂಡನ ಜೊತೆ ಚೆನ್ನಾಗಿರ್ಬೋದಲ್ವಾ? ಎಷ್ಟೇ ಚೆನ್ನಾಗಿದ್ರು ಈ ನಿಜ ಎಲ್ಲ ಮನ್ಸಲ್ಲಿ ಇಟ್ಕೊಂಡು ನಾನು ಹೇಗೆ ಅವ್ರಿಗೆ ಮೋಸ ಮಾಡ್ತಾ ಬದುಕಲಿ ಹೇಳು? ನಿನಗ್ ನೀನೇ ಸಮರ್ಥಿಸ್ಕೊಂಡು ನಾನು ಮೋಸ ಮಾಡ್ತಾ ಇದ್ದೀನಿ ಅಂತಂದ್ರೆ ಅದು ತಪ್ಪಾಗುತ್ತೆ. ಇವಾಗ ಸಿದ್ಧಾರ್ಥ ಬಂದು ನಿನ್ನ ನೋಡಿ ಇಷ್ಟಪಟ್ಟು ಎಂಗೇಜ್ಮೆಂಟ್ ಮಾಡ್ಕೊಂಡು ಮದ್ವೆ ಮಾಡ್ಕೊಂಡು ನಿನ್ ಜೊತೆ ಸಹಬಾಳ್ವೆ ಮಾಡ್ತೀನಿ ಅಂತ ಮಾತು ಕೊಟ್ಟಿದ್ದಾನಲ್ವಾ? ಎಷ್ಟೋ ಸಾವಿರಾರು ಜನದ ಮುಂದೆ ತಾಳಿ ಕಟ್ಟಿದ್ದಾನಲ್ವಾ? ಅದಕ್ಕಿಂತ ಸಾಕ್ಷಿ ಬೇಕಾ ನಿನ್ಗೆ? ಆದ್ರೆ ಅದವರು ನಾನು ಅವರ ಹಳೇ ಸಣ್ಣ ವಯಸ್ಸಿನ ಪ್ರೀತಿಯ ನಿಸರ್ಗ ಅಂತ ಅನ್ಕೊಂಡು
ತಾಳಿ ಕಟ್ಟಿರೋದು. ಆದ್ರೆ ಆ ನಿಸರ್ಗ ನಾನಲ್ವಲ್ಲ. ನೀನು ಸುಮ್ಮನೆ ಏನೇನೋ ಯೋಚನೆ ಮಾಡಿ ನಿನ್ನ ಜೀವನ ನೀನೇ ಹಾಳು ಮಾಡ್ಕೊತಾ ಇದೀಯ. ಇವಾಗ ಆ ಹಳೆ ನಿಸರ್ಗ ಬದುಕಿದಾಳೋ ಸತ್ತಿದಾಳೋ, ಇಲ್ಲ ಬೇರೆ ಎಲ್ಲಾದ್ರೂ ಇದ್ದಾಳೋ, ಇಲ್ಲ ಬೇರೆ ಯಾರನ್ನಾದ್ರೂ ಮದ್ವೆ ಆಗಿದ್ದಾಳೋ ಗೊತ್ತಿಲ್ವಲ್ಲ. ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಂಡು ನಿನ್ನ ನೆಮ್ಮದಿನೂ ಹಾಳು ಮಾಡ್ಕೊಂಡು ಮತ್ತೆ ಸಿದ್ಧಾರ್ಥ ಅವ್ರ ನೆಮ್ಮದಿನೂ ಯಾಕೆ ಹಾಳು ಮಾಡ್ತೀಯಾ? ಬೇಷ್ ಬೇಷ್. ನೀನ್ ಯಾರು? ನಾನು ನಿನ್ನ ಅಂತರಾಳ ಅಲ್ಲ. ನಿನಗೆ ಸತ್ಯ ಗೊತ್ತಾದ್ಮೇಲೂ ಕೂಡ ನೀನು ಸಿದ್ಧಾರ್ಥ ಅವ್ರ ಜೊತೆ ಸಂಸಾರ ಮಾಡೋದು ಎಷ್ಟು ಸರಿ? ನಿಸರ್ಗ, ಆಗೋಗಿರೋದನ್ನ ಮರೆತು ಒಳ್ಳೆ ಜೀವನ ನಡೆಸೋದು ನಿನ್ನ ಕೈಯಲ್ಲಿದೆ. ಒಳ್ಳೆ ಜೀವನ ನಡೆಸ್ತೀನಿ ಅಂತ ಹೇಳಿ ಸಿದ್ಧಾರ್ಥ ಅವ್ರಿಗೆ ಮೋಸ ಮಾಡ್ಬೇಕು ಅಂತಿದ್ಯಾ? ನಡೆದಿರೋದೆಲ್ಲ ಒಂದು ಕಾಕತಾಳಿ ಅಷ್ಟೇ. ನೀನು ಆಗೋಗಿರೋದನ್ನೆಲ್ಲ ಮತ್ತೆ ಮೆಲುಕು ಹಾಕೊಂಡು ನಾನ್ ಸರಿ ಮಾಡ್ತೀನಿ ಅಂದ್ರೆ ಅದು ನಿನ್ನ ದಡ್ಡತನ. ಒಂದು ಪಕ್ಷ ನಿನಗೆ ಸತ್ಯ ಗೊತ್ತಿಲ್ಲ ಅಂತ ಅಂದಿದ್ರೆ ಓಕೆ, ಆದ್ರೆ ಇವಾಗ ನಿನಗೆ ಸತ್ಯ ಗೊತ್ತಾದ್ಮೇಲೂ ಮೋಸ ಮಾಡೋದಕ್ಕೆ ಪ್ರಯತ್ನ ಪಡ್ತೀಯಾ? ಯಾರೋ ಅವಳು ನಿಸರ್ಗ, ಬದುಕಿದಳು ಇಲ್ಲ ಗೊತ್ತಿಲ್ಲ, ಅವಳಿಗೋಸ್ಕರ ನೀನು ನಿನ್ನ ಜೀವನನೇ ತ್ಯಾಗ ಮಾಡ್ತೀಯಾ? ಅಕಸ್ಮಾತ್ ಆ ಹುಡುಗಿ ಬದುಕಿದ್ದು, ಅವಳ ಪ್ರೀತಿ ಉಳಿಸ್ಕೊಳೋದಕ್ಕೆ ಅವಳಿಗೆ ಸಾಧ್ಯ ಆಗದಿದ್ದು, ಎಲ್ಲೋ ದೂರ ಹೋಗಿದ್ದು ಮತ್ತೆ ವಾಪಸ್ ಬಂದ್ರು ಬರ್ಬೋದು. ಹಾಗಂತ ನೀನು ಆ ಇಬ್ರು ಪ್ರೀತಿ ಮಧ್ಯೆ ಹೋಗ್ತೀಯಾ? ನೀನ್ ಯಾವ್ದೇ ರೀತಿ ಮಧ್ಯ ಪ್ರವೇಶ ಮಾಡ್ತಾ ಇಲ್ಲ ನಿಸರ್ಗ. ಇವಾಗ ಏನ್ ನಡೀತಾ ಇದೆಯೇ ಅದೇ ಸತ್ಯ. ನೀನ್ ಅದ್ರ ಪ್ರಕಾರ ನಡ್ಕೋಬೇಕು. ನೀನು ನಿನ್ ತಾಳಿ ಕಟ್ಟಿಸ್ಕೊಂಡಿರೋ ಗಂಡನ್ಗೆ ನ್ಯಾಯ ಮಾಡ್ಬೇಕು ಅಂತಂದ್ರೆ ಸುಮ್ನೆ ನಿನ್ ಗಂಡನ್ ಜೊತೆ ನಿನ್ ಸಂಸಾರ ಮಾಡೋದೇ ಒಳ್ಳೇದು. ಹಾಗಂತ ಸತ್ಯ ಗೊತ್ತಿರೋ ನೀನು ನಿನ್ ಗಂಡನ್ಗೆ ಮೋಸ ಮಾಡ್ಬೇಕು ಅಂತಿದ್ಯಾ? ಅವ್ರಿಗೆ ಮೋಸ ಮಾಡಿ ಆಮೇಲೆ ಸಿದ್ಧಾರ್ಥ್ಗೆ ಸತ್ಯ ಗೊತ್ತಾದ್ಮೇಲೆ ನಿನ್ನ ಪರಿಸ್ಥಿತಿ ಏನು ಯೋಚನೆ ಮಾಡಿದ್ಯಾ? ಅಯ್ಯೋ ದೇವ್ರೆ, ನಾನು ಏನ್ ಮಾಡ್ಲಿ? ಯಾರ್ ನೀವೆಲ್ಲ? ಯಾಕೆ ನನ್ನ ಈ ಪ್ರಶ್ನೆ ಮಾಡ್ತಾ ಇದ್ದೀರಾ? ನನ್ನ ಬಿಟ್ಬಿಡಿ ಅಮ್ಮ. ಅಯ್ಯೋ ಮಗಳೇ, ಏನಾಯ್ತು ಮಗಳೇ? ಯಾಕೆ ಹಿಂಗ್ ಬಿದ್ದಿದ್ಯಾ? ನನ್ನ ಬಿಟ್ಟು ಬಿಡಿ, ನನ್ನ ಬಿಟ್ಟು ಬಿಡಿ. ನಾನು ಯಾರಿಗೂ ಮೋಸ ಮಾಡೋದಿಲ್ಲ. ನನ್ನ ಬಿಟ್ಟು ಬಿಡಿ ಮಗಳೇ. ಮಗಳೇ, ಒಂದ್ ನಿಮಿಷ ನೀರ್ ತಗೋ ಬರ್ತೀನಿ.